ವೀಕ್ಷಕರೇ, ನಾವು ಇವತ್ತು ಶಾರದಾ ಫಾರ್ಮ್, ಕಾಡು ಜಕ್ಕಸಂದ್ರ, ಆರೋಹಳ್ಳಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ, ಇಲ್ಲಿ KG ವೈದ್ಯನಾಥನವ್ರ ತೋಟದಲ್ಲಿದ್ದೀವಿ. ಪ್ರಾರಂಭವಾಗಿ ನಾವು ಹಸಿರೆಲೆ ಗೊಬ್ಬರ ಮತ್ತು ಜೀವಂತ ಬೇಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನೋಡಿ ಇಷ್ಟು ಥರದ ಬೀಜಗಳನ್ನು ತೊಗೊಂಬಂದು ಇವತ್ತು AEM ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಅದನ್ನು ಯೂಸ್ ಮಾಡಿ ಈ ಬೀಜಗಳನ್ನು ಬೀಜೋಪಚಾರ ಮಾಡಿದ್ದೀವಿ. ಈ ಒಂದು ಕಡೆಯಿಂದ ಬರೋಣ, ನಮ್ಮ ವೈದ್ಯನಾಥ ತೋರಿಸ್ತಾ ಇದ್ದಾರೆ. ಮೊದಲನೇದು ಇದೆಯಲ್ಲ, ಅದು ಸೆಣಬು ಮತ್ತು ಡಯಂಚ, ಸನ್ನೆಂಪ್ ಆ್ಯಂಡ್ ಡಯಂಚ ಅಂತ ಹೇಳ್ತೀವಿ. ಅದನ್ನು ನಾವು ಸಂಗಾತಿ ಹಸಿರು ಗಿಡಕ್ಕೆ ಹಸಿರು ಬಳೆ ಅದಕ್ಕೆ ಯೂಸ್ ಮಾಡ್ತೀವಿ. ಇದು ನೋಡಿ, ಇಲ್ಲಿ ಗಮನಿಸಿ, ಇದು ಬಂದು ಎರಿತ್ರೀನಾ ಅಂತ, ಹಾಲುವಾಣ ಅಂತ, ಅದ್ರದ್ದು ಬೀಜ ಅದನ್ನು ನಾವು ಸೀಡ್ ಟ್ರೀಟ್ಮೆಂಟ್ ಮಾಡಿ ಇವೆಲ್ಲವನ್ನು ಇವತ್ತು ಭೂಮಿಗೆ ಹಾಕೋರಿದ್ದೀವಿ. ಮತ್ತು ಇಲ್ಲಿ ಬನ್ನಿ ನೋಡಿ, ಇದು ಬಂದು ಸಿಮರ್ರುಬಾ ಅಂಥೇಳಿ, ಇದು ಒಂದು ರೀತಿ ಹಸಿರೆಲೆ ಗೊಬ್ಬರದ ಬೆಳೆ. ನೆಕ್ಸ್ಟ್ ಇದು ಜಟ್ರೂಪ ಅಂತ ಹೇಳಿ, ಇದು ಒಂದು ಬೆಳೆಯುತ್ತೆ. ಇದನ್ನು ನಾವು ಬೇಲಿನಲ್ಲಿ ಜೀವಂತ ಬೇಲಿಗೆ ಹಾಕ್ತೀವಿ. ಇದನ್ನು ಸೊಪ್ಪು ಕಡ್ದು ಉಪಯೋಗಿಸ್ಕೊತೀವಿ. ಅದರ ನೆಕ್ಸ್ಟ್ ಇರತಕ್ಕದ್ದು ಗ್ಲಿರಿಸೀಡಿಯಾ, ಗೊಬ್ಬರ ಸೊಪ್ಪಿನ ಗಿಡ ಅಂತ. ಇದನ್ನು ನೋಡಿ ನಾವಿವಾಗ ನೇರವಾಗಿ ಬದುಗಳಿಗೆ ಬಿತ್ತನೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆ ಕಡೆ ಇರೋದು ತೊಗರಿ, ಬಹುವಾರ್ಷಿಕ ತೊಗರಿ, ಪೆರಿನಿಯಲ್ ಪಿಜನ್ ಗ್ರಾಮ್, ಕೊಲಂಬೋ ಪಿಜನ್ ಗ್ರಾಮ್ ಅಂತ ಹೇಳ್ತೀವಿ. ತೊಗರಿ ಬೀಜ ಸಮೇತ ಇದೆ. ಇದು ನೆಕ್ಸ್ಟ್ ಬಂದಿರೋದು ಸಸ್ಬೇನಿಯಾ ಗ್ರಂಡಿಫ್ಲೋರಾ ಅಥವಾ ಅಗಸೆ ಅಥವಾ ಸೆಡೆ ಅನ್ನೋದೊಂದಿದೆ. ಇದನ್ನು ನಾವು ಬೇಲಿನಲ್ಲಿ ಮತ್ತು ಬದುಗಳಲ್ಲಿ ಹಾಕ್ತೀವಿ, ಮತ್ತು ಸಂಗಾತಿ ಗಿಡಯಾಗೂ ಹಾಕ್ತೀವಿ. ಇಲ್ಲಿ ನಾವು ಬಾಂಡಿಲಿ ಇಟ್ಕೊಂಡಿರೋದು ಬೇಲಿ ಮೆಂತೆ ಅಥವಾ ಹೆಡ್ಜ್ ಲೂಸನ್ಸ್ ಅಂತ ಹೇಳ್ತೀವಿ. ನೀವು ಆಲ್ರೆಡಿ ಗಮನಿಸಿದರೆ ಹಳೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ ಹೊಸ ಬದುಗಳನ್ನು ನಿರ್ಮಾಣ ಮಾಡಿದ್ದೀವಲ್ವಾ, ಆ ಬದುಗಳಲ್ಲಿ ಮಣ್ಣು ಕುಸಿಬಾರದು ಅಂತೇಳಿ ಸಾಯಿಲ್ ಬೈಂಡರ್, ಮಣ್ಣನ್ನು ಹಿಡಿದಿಟ್ಕೊಳ್ಳೋಕ್ಕೆ ಈ ಹೆಡ್ಜ್ ಲೂಸನ್ಸ್ ಅಥವಾ ಬೇಲಿ ಮೆಂತೆ ಅನ್ನುವಂಥ ಬೀಜವನ್ನು ಹಾಕ್ತಾಯಿದ್ದೀವಿ. ಈ ರೀತಿ ಸಾಕಷ್ಟು ಥರದ ಬೀಜಗಳನ್ನು ನಾವು ಇವತ್ತು ಬೆಳಗ್ಗೆ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಲಿಕ್ವಿಡ್ನಲ್ಲಿ ನಾವು ಅದನ್ನು ಇದು ಮಾಡಿ ಬೀಜೋಪಚಾರ ಮಾಡಿ ನೋಡಿ ನೆರಳಲ್ಲಿ ಒಣಗಾಕಿದ್ದೀವಿ. ಈಗ ನಮ್ಮ ವೈದ್ಯನಾಥನ್ ಸರ್ ಅವರ ತೋಟದ ಬದುವಿನಲ್ಲಿ ಅಲ್ಲಿ ನೋಡಿ, ನೀವು ಸಿಮೆಂಟ್ ಫೆನ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಉದ್ದಕ್ಕೂ ಪಕ್ಕದಲ್ಲಿ ಇದನ್ನು ಆವರ್ತನ ರೀತಿಯಲ್ಲಿ ಇಂಟರ್ಲೀವಿಂಗ್ ಮೆಥಡ್ ಅಲ್ಲಿ ಹಾಕೊಂಬರ್ತೀವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಬೀಜ ಬಿತ್ತನೆ ಮಾಡುವಾಗ ಇನ್ನೊಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಈ ಒಂದು ಶಾರದಾ ಫಾರಮ್ನ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗೋಣ. ಸೊ ಇದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀವಿ. ಹೊಸದಾಗಿ ತೋಟ ಮಾಡೋರಿಗೆ ಇದೊಂದು ಸೂಕ್ತ ಕೈಪಿಡಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಜೊತೆ ಜೋಡಿಸ್ಕೊಂಡಿರಿ ಮಿತ್ರರೇ. ಧನ್ಯವಾದ.